ಕಾಯಕ ಬಗ್ಗೆ ನಾನು ಹೇಳಬೇಕಾದ್ರೆ ಅನೇಕ ಬಾರಿ ಕೇಳಿದ್ದೀನಿ. ಕಾಯಕ ಎಷ್ಟು ಬಸವಣ್ಣ ಮಹತ್ವವನ್ನು ಕೊಟ್ಟ ಹಾಗೆ ದಾಸೋಹವು ಹೇಗೆ ಕಾರಣವನ್ನು ಕೊಡ್ತಾರೆ. ಬಸವಣ್ಣವರು ಚಿಂತನೆ ಮಾಡಿದರೆ ಅದರ ಬಗ್ಗೆ ನೀವು ಹೇಳಬೇಕಾದ್ರೆ ನೀವು ಹೇಳಿದ್ದೀರಿ. ಬಸವಣ್ಣವರು ಯಾವುದಾದ್ರು ಬಗ್ಗೆ ಚಿಂತನೆ ಮಾಡಿದರೆ ಸುಮ್ಮನೆ ಬೇರೆ ಆಯಾಮಗಳನ್ನು ನೀವು ಮುಂದೆ ನಿಲ್ಲಿಸಿದರೆ ನಮಗೆ ಆಗ್ತಾ ಇದೆ. ಬಸವಣ್ಣವರು ಪ್ರಕೃತಿ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಾ? ಈ ಪರಿಸರದ ಬಗ್ಗೆ ಎಲ್ಲರೂ ಎಷ್ಟು ಯೋಚನೆ ಮಾಡ್ತಾರೆ. ಬಸವಣ್ಣವರಿಗೆ ಒಬ್ಬ ಅಕ್ಕಮಾರಿ ಒಂದು ವಚನ ನನ್ನ ಬಹಳ ಕಾಡ್ಬೇಕು. ಅಕ್ಕಮಾರಿ ಒಂದು ಕಡೆ ಒಂದು ವಚನವನ್ನು ಬರೀತ, ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು, ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು, ಗಿಡ ಗಿಡ ತಪ್ಪನೆ ಬೇಡಿದನು ಎನ್ನಂಗಕ್ಕೆ. ಅಕ್ಕಮಾದೇವಿ ಬರೀತಾಳೆ, ನಾನು ಹೊಟ್ಟೆ ಪಾಡ್ಗೋಸ್ಕರ ನಾನು ಏನ್ ಮಾಡಿದೆ ಅಂದ್ರೆ ಅದಕ್ಕೆ ನಮ್ಮ ಅಣ್ಣ ಬಸವಣ್ಣವರಷ್ಟೇ ಕಾರಣ. ಇದನ್ನ ದಲಿತ ವರ್ಗದವ್ರು ಯಾವತ್ತೂ ಸ್ಮರಿಸ್ಬೇಕು. ಯಾಕೆ ಮಾತನ್ನು ಹೇಳ್ತೀನಿ ಗೊತ್ತಾ? ಸ್ವಲ್ಪ ಹೊರಗಡೆ ಹೋಗಿ ನೋಡ್ಬೇಕು ನೀವು. ಬೇರೆ ರಾಜ್ಯಗಳಲ್ಲಿ ಇವತ್ತು ಕೂಡ ಅಸ್ಪೃಶ್ಯತೆ ಅನ್ನೋದು ಇದೆ. ನಾನು ಕೆಲವು ವರ್ಷಗಳ ಹಿಂದೆ ಈ ತಮಿಳುನಾಡು ಪಕ್ಕದಲ್ಲಿ ಮಧುರೈ ಅಲ್ಲಿ ಯಾವುದೋ ಒಂದು ರಿಸರ್ಚ್ ಕೆಲಸದಾಗ ಅಲ್ಲಿ ಹೋಗಿದ್ದೆ. ಅಲ್ಲಿ ಒಂದು ಗ್ರಾಮದಲ್ಲಿ ನಡೆದ ಘಟನೆನೇ ಅಲ್ಲಿ ಒಂದು ಗ್ರಾಮದಲ್ಲಿ ಎರಡು ವರ್ಗದ ಜನರ ಮಧ್ಯೆ ಯಾವುದೋ ಒಂದು ಸಣ್ಣ ಮಾತಿಗೆ ಜಗಳ ಬಂತು. ಸಣ್ಣ ಮಾತು ನಿಮಗೆ ಗೊತ್ತು, ಹಳ್ಳಿಯವರು ಸಣ್ಣ ಮಾತನ್ನು ದೊಡ್ಡ ಮಾಡೋದನ್ನು ಬಹಳ ದೊಡ್ಡವರು ಅಂತೇಳಿ. ದೊಡ್ಡದಾಯ್ತು. ದೊಡ್ಡದಾದ್ಮೇಲೆ ಏನಾದ್ರು ಅಂತ ಹೇಳಿದ್ರೆ, ಒಂದು ಜನಾಂಗದವರು ಇನ್ನೊಂದು ಜನಾಂಗಕ್ಕೆ ನಿಮ್ಮ ಜನಾಂಗದ ಸಾವಾಸವೇ ನಮಗೆ ಬೇಡ ಅಂತ ಹೇಳಿ ಆ ಎರಡು ಊರಿನ ಮಧ್ಯೆ, ಆ ಎರಡು ಕೇರಿಗಳ ಮಧ್ಯೆ ಒಂದು ದೊಡ್ಡ ಗೋಡೆಯನ್ನೇ ಕಟ್ಬಿಟ್ರು. ಮಧುರೈ ಪಕ್ಕ ಒಂದು ಹಳ್ಳಿನ ದೊಡ್ಡ ಗೋಡೆಯನ್ನೇ ಕಟ್ಬಿಟ್ರು. ನಿಮಗೂ ನಮಗೂ ಸಂಪರ್ಕವೇ ಬೇಡ.